ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕನಸಿನಲ್ಲಿ ಕೆಲವೊಂದು ವಸ್ತುಗಳನ್ನು ಅಥವಾ ಹಣ್ಣುಗಳನ್ನು ನೋಡಿದರೆ ಖಂಡಿತವಾಗಲೂ ಶುಭವಾಗುತ್ತೆ. ಈ ಒಂದು ಹಣ್ಣನ್ನು ಏನಾದರೂ ನೋಡಿದರೆ ಅದು ಸಾವಿನ ಮುನ್ಸೂಚನೆಯಾ? ಯಾವ ಹಣ್ಣನ್ನು ಕನಸಿನಲ್ಲಿ ಕಂಡ್ರೆ ಒಳ್ಳೆಯದಲ್ಲ, ಯಾವುದು ಅದೃಷ್ಟವನ್ನು ತರುವಂಥದ್ದು, ಒಂದೇ ಒಂದು ಹಣ್ಣನ್ನು ಅಂದರೆ ಯಾವ ಒಂದು ಹಣ್ಣು ಅಂತ ಅದ್ರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಲೈಕ್ ಮಾಡಿ. ಲೈಕ್ ಬಟನ್ ಇರುತ್ತಲ್ಲೋ ಅದನ್ನು ಖಂಡಿತವಾಗ್ಲೂ ಒತ್ತಿ. ಹಾಗೆಯೇ ನೀವು ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಅಲ್ಲಿ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ವ, ಬೆಲ್ ಬಟನ್, ಅದನ್ನು ಒತ್ತಲಿಕ್ಕೆ ಮರಿಬೇಡಿ. ಅದರಲ್ಲಿ ಒತ್ತಿದರೆ ಆಲ್ ಅಂತ ಬರುತ್ತೆ ಫಸ್ಟಿಗೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆಯೇ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ದರೂ, ವೈಯಕ್ತಿಕ ಸಮಸ್ಯೆ ಇದ್ದರೂ ಖಂಡಿತವಾಗ್ಲೂ ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆಯೇ ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಜನ್ಮ ದಿನಾಂಕವನ್ನು ಸೂಚಿಸಿ. ಖಂಡಿತವಾಗ್ಲೂ ನಿಮ್ಮ ರಾಶಿ ನಕ್ಷತ್ರವನ್ನು ನೋಡಿ ನಾನು ಅದಕ್ಕೆ ತಕ್ಕ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಇದ್ದೇನೆ. ಹಾಗೆಯೇ ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಆಹಾರಗಳು ಎಂದಾಕ್ಷಣ ನಮಗೆ ನಮ್ಮ ಆರೋಗ್ಯ ನೆನಪಿಗೆ ಬರುವಂಥದ್ದು. ಪ್ರತಿಯೊಂದು ಆಹಾರಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನಕಾರಿ ಎಂಬುದನ್ನು ಸೂಚಿಸುತ್ತದೆಯೋ ಅದೇ ರೀತಿ ಆಹಾರಕ್ಕೆ ಸಂಬಂಧಿಸಿದ ಕನಸುಗಳು ಕೂಡ ನಮ್ಮ ಭವಿಷ್ಯದ ಕುರಿತು ಮಾಹಿತಿಯನ್ನು ನೀಡುವಂಥದ್ದು. ಯಾವ ಆಹಾರ ವಸ್ತುಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಶುಭ, ಯಾವ ಆಹಾರ ವಸ್ತುಗಳು ಕನಸಿನಲ್ಲಿ ಕಂಡರೆ ಅಷ್ಟು ಒಳ್ಳೆಯದಲ್ಲ. ಕನಸಿನಲ್ಲಿ ಆಹಾರ ಪಾನೀಯಗಳು ಕಂಡು ಬಂದರೆ ಅದನ್ನು ಮಂಗಳಕರ, ಅಶುಭ ಮತ್ತು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಕನಸುಗಳ ಫಲಿತಾಂಶ ಏನೆಂದು ನಿಮಗೆ ತಿಳಿದಿದೆ? ಕನಸಿನಲ್ಲಿ ಯಾವ ಆಹಾರ ಮತ್ತು ಪಾನೀಯಗಳು ಕಾಣಿಸಿಕೊಂಡರೆ ಶುಭ, ಯಾವುದು ಅಷ್ಟು ಒಳ್ಳೆಯದಲ್ಲ? ಸ್ಕಿಪ್ ಮಾಡದೆ ನೋಡಿ. ಬಾದಾಮಿ ಮೊದಲನೇದಾಗಿ. ಕೆಲವೊಮ್ಮೆ ನಾವು ನಮ್ಮ ಕನಸಿನಲ್ಲಿ ಬಾದಾಮಿಯನ್ನು ನೋಡೋದ್ರಿಂದ ಅದು ಒಳ್ಳೆಯದು. ಭವಿಷ್ಯದಲ್ಲಿ ಸಂತೋಷದ ಜೀವನ ಸೂಚಕ. ಇದನ್ನು ಶುಭ ಕನಸೆಂದು ನಾವು ಪರಿಗಣಿಸಬಹುದು. ಹಾಗೆಯೇ ಸೇಬು ಹಣ್ಣನ್ನು ನೋಡಿದರೆ ತುಂಬಾ ಅದು ಕೂಡ ಯಶಸ್ಸಿನ ಸೂಚಕ. ಈ ಕನಸುಗಳು ಏನಾದರೂ ಸೇಬು ಹಣ್ಣಿನ ಕನಸು ಬಿದ್ದರೆ ನಮ್ಮ ವ್ಯವಹಾರದಲ್ಲಿನ ಅಭಿವೃದ್ಧಿಯನ್ನು ಸೂಚಿಸುವಂಥದ್ದು ಮತ್ತು ಕನಸುಗಳು ವ್ಯವಹಾರ ಪ್ರಗತಿಗೆ ಕಾರಣವಾಗುವಂಥದ್ದು. ಹಾಗೆಯೇ ಆಹಾರ, ಎಲ್ಲ ಪದಾರ್ಥ, ಎಲ್ಲ ಒಂದು ಟೈಪ್ ಆಫ್ ಅಂದರೆ ಎಲ್ಲ ಬಗೆಯ ಆಹಾರ ಪದಾರ್ಥಗಳು ಯಾವುದೇ ಆಗಿರ್ಬೋದು, ಅದನ್ನೇನಾದರೂ ನೋಡಿದರೆ ಅದು ಉತ್ತಮ ಆರೋಗ್ಯವನ್ನು ಆ ಒಂದು ವ್ಯಕ್ತಿಯು ಹೊಂದುತ್ತಾನೆ ಮತ್ತು ಆ ವ್ಯಕ್ತಿಯು ಅದೃಷ್ಟದ ಒಡೆಯನಾಗುತ್ತಾನೆ ಅಂತ ಅರ್ಥವಂತೆ. ಹಾಗೆಯೇ ನೀವು ನಿಮ್ಮ ಕನಸಲ್ಲಿ ಬೆಣ್ಣೆ, ಬಟರ್ ಇರುತ್ತಲ್ವ, ಅದನ್ನೇನಾದರೂ ನೋಡಿದರೆ ಅದು ಕೂಡ ತುಂಬಾ ಸಂತೋಷದ ಸಂಕೇತ, ಶುಭ ಸಂಕೇತ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳು ಏನೋ ಒಂದು ಶುಭವನ್ನು ತರುವಂಥ ಒಂದು ನಿಮಗೆ ಸಮಯ ಕೂಡಿ ಬರುವಂಥದ್ದು ಅಂತ ಅರ್ಥ ಅಂತ. ಎಲೆಕೋಸನ್ನು ನೋಡಿದರೆ ಕನಸಿನಲ್ಲಿ ಎಲೆಕೋಸು ಕತ್ತರಿಸುವುದನ್ನು ನೋಡುವುದು ಎಂದರೆ ಪತಿ ಪತ್ನಿಯರ ನಡುವೆ ಪರಸ್ಪರ ಅಸೂಹೆ ಹುಟ್ಟುಕೊಳ್ಳುತ್ತದೆ ಎಂದು ಅರ್ಥ. ಇದು ಒಳ್ಳೆಯದಲ್ಲ. ಏನಾದರೂ ಎಲೆಕೋಸನ್ನು ಕಟ್ ಮಾಡೋದನ್ನು ನೋಡಿದರೆ ಇದನ್ನು ಅಶುಭ ಅಂತಲೇ ಪರಿಗಣಿಸಲಾಗುತ್ತದೆ ಮತ್ತು ಈ ಕನಸುಗಳು ಪತಿ ಪತ್ನಿಯರ ನಡುವಿನ ಸಂಬಂಧ ಹಾಳಾಗುವುದನ್ನು ಸೂಚಿಸುತ್ತದೆ. ಕೆಲವರು ಕೇಳ್ಬೋದು, ಪದೇ ಪದೇ ಹೇಳ್ತಾ ಇದ್ದೇನೆ, ಪ್ರತಿ ವಿಡಿಯೋದಲ್ಲಿ, ಕನಸಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೇನೆ, ಇದೆಲ್ಲ ಆಗುವಂಥದ್ದು, ಇದೆಲ್ಲ ಕನಸಿಗೆ ಯಾವುದೂ ಮಿತಿ ಇಲ್ಲ. ಕನಸು ನಾವಾಗಿ ಅದನ್ನು ಇದು ಮಾಡುವಂಥದ್ದಲ್ಲ, ಅದು ಅದರಾಗೆ ಬೀಳುವಂಥದ್ದು. ಅದು ಯಾವ ಥರದ್ದು ಬೀಳ್ಬೋದು ಅಲ್ವಾ? ಅದು ಇದೇ ಥರ ಬೀಳಬೇಕು, ಅದೇ ಥರ ಬೀಳಬೇಕು ಅನ್ನೋ ಯಾವ ಇದು ಇಲ್ಲ. ಹಾಗೆಯೇ ನೋಡಿ, ಬಾಳೆಹಣ್ಣು ಏನಾದರೂ ನಿಮ್ಮ ಕನಸಿನಲ್ಲಿ ಬಂದರೆ ಅದು ಯಾವ ಥರ ಯಾವುದನ್ನು ಸೂಚಿಸುವಂಥದ್ದು, ಅದು ಒಳ್ಳೆಯದಾ ಕೆಟ್ಟದಾ ನೋಡಿ, ಕೇಳಿ ಅದನ್ನು. ಕನಸಿನಲ್ಲಿ ಬಾಳೆಹಣ್ಣು ನೀವು ಏನಾದರೂ ತಿನ್ನುವುದನ್ನು ನೋಡಿದರೆ ಸಾಕಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಈ ಕನಸುಗಳು ನಿಮ್ಮ ಸಾವಿನ ಕುರಿತು ಮಾಹಿತಿಯನ್ನು ನೀಡುತ್ತದೆ. ನಾನು ಈಗಾಗಲೇ ಹೇಳಿದ್ದೇನೆ, ಈ ಒಂದು ಕೆಲವೊಂದು ಹಣ್ಣು ಅಂದರೆ ಈ ಒಂದು ಹಣ್ಣು ಎಸ್ಪೆಷಲಿ ಏನಾಗುತ್ತೆ, ಏನಾದರೂ ನೀವು ತಿನ್ನುವುದನ್ನು ನಿಮ್ಮ ಕನಸಲ್ಲಿ ನೀವು ತಿನ್ನುವುದನ್ನು ನೋಡಿದರೆ ಅದೊಂದು ಸಾವಿನ ಒಂದು ಕುರಿತು ಮಾಹಿತಿ ನೀಡುವುದನ್ನು ಸಾವಿನ ಮುನ್ಸೂಚನೆ ಅಂತಲೇ ಹೇಳಲಾಗುತ್ತೆ. ಹಾಗೆಯೇ ಐಸ್ ಕ್ರೀಮ್ ಏನಾದರೂ ತಿನ್ನುವುದನ್ನು ನೋಡಿದರೆ ನಿಮಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಶ್ರೀಮಂತಿಕೆಯನ್ನು ನೀವು ಅನುಭವಿಸಬಹುದು. ಅಂದರೆ ಕನಸು ಬಿದ್ದ ನೆಕ್ಸ್ಟ್ ಡೇ ಏನಾಗೋದಿಲ್ಲ, ಮುಂದಿನ ದಿನಗಳದ್ದು ಮುನ್ಸೂಚನೆ. ಹಾಗೆಯೇ ಈ ಕನಸುಗಳು ನೀವು ಶ್ರೀಮಂತರಾಗುವ ಲಕ್ಷಣ. ಐಸ್ ಕ್ರೀಮನ್ನು ತಿನ್ನುವುದನ್ನು ನೀವು ಕನಸಿನಲ್ಲಿ ಕಂಡ್ರೆ ಅದೆಲ್ಲ ಒಂದು ನಿಮಗೆ ಮುಂದಿನ ದಿನಗಳ ಒಳ್ಳೆಯದಾಗುತ್ತೆ ಅನ್ನುವ ಸಂಕೇತ. ಎಲೆಕೋಸನ್ನು ಕಟ್ ಮಾಡೋದನ್ನು ನೋಡಿದರೆ ನಾನು ಈಗಾಗಲೇ ಹೇಳಿದ್ದೇನೆ, ಅದು ಪತಿ ಪತ್ನಿಯರ ನಡುವೆ ಏನೋ ಒಂದು ಜಗಳ, ಮನಸ್ತಾಪ ಬರಲಿಕ್ಕೆ ಆಗುತ್ತೆ. ಬಾಳೆಹಣ್ಣನ್ನು ತಿನ್ನುವುದನ್ನು ನೀವು ನೋಡಿದರೆ, ಅಂದರೆ ನೀವು ತಿನ್ನುವುದನ್ನು ನಿಮ್ಮ ಕನಸಲ್ಲಿ ನೀವು ನೋಡಿದರೆ ಅದು ಕೂಡ ಒಳ್ಳೆಯದಲ್ಲ. ಅದು
ಏನು ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು. ಸಾಕಷ್ಟು ಎಚ್ಚರಿಕೆಯನ್ನು ಏನಾದರೂ ಅಂತ ಕನಸು ಬೀಳದಿದ್ದರೆ ಓಕೆ, ಬಿದ್ದರೆ ಆ ಥರ ಒಂದು ಮುನ್ಸೂಚನೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವುದು ಅಗತ್ಯ ಅಂತ ಹೇಳ್ತಾ ಧನ್ಯವಾದಗಳು.